ಸಿಎಂ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಎದುರಾಗಿದೆ. ತನಿಖೆ ನಡೆಸುತ್ತಿರುವ ಲೋಕಾಯುಕ್ತರಿಗೆ ಇಡಿ ಪತ್ರ ಬರೆದಿದೆ. ಈ ಪತ್ರ ವೈರಲ್ ಆಗಿದ್ದು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಇನ್ನು ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದೇ ತಪ್ಪು, ಈಗ ಪತ್ರ ಸೋರಿಕೆ ಮಾಡಿ ನಿಯಮವನ್ನ ಉಲ್ಲಂಘಿಸಿದೆ ಅಂತ ಕೈ ನಾಯಕರು ಈ ರೀತಿಯಾಗಿ ಆರೋಪಿಸಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮೂಡಾ ಕೇಸಲ್ಲಿ ಸಿಎಂಗೆ ಎದುರಾಗತ್ತಾ ಕಂಟಕ. ಲೋಕಾಯುಕ್ತ ಸಂಸ್ಥೆಗೆ ಇಡಿಯಿಂದ ಬಂತು ಪತ್ರ. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಹಾಗೂ ಇಡಿ ಸಂಸ್ಥೆಗಳು ಪ್ರತ್ಯೇಕವಾಗಿ ತನಿಖೆ ನಡೆಸಿವೆ. ಡಿಸೆಂಬರ್ 24ರ ಒಳಗೆ ಲೋಕಾಯುಕ್ತರು ಹೈಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಬೇಕಿದೆ. ಅತ್ತ ಇಡಿ ಕೂಡ ಎಂಟ್ರಿ ಆಗಿದ್ದು ತನಿಖೆ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ನ್ಯಾಯಾಲಯದ ಆದೇಶದಂತೆ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತರಿಗೆ ಇಡಿ ಪತ್ರವೊಂದನ್ನ ಬರೆದಿದ್ದು ಅದು ಲೀಕ್ ಆಗಿದೆ. ಅದರಲ್ಲಿ ಸಿಎಂ ಸಿದ್ದು ಪತ್ನಿ ಅಕ್ರಮವಾಗಿ 14 ಸೈಟ್ ಪಡೆದಿರೋದು ನಿಜವೆಂದಿದೆ. ದಾಖಲೆ ತಿರುಚಿ ಪ್ರಭಾವ ಬೀರಿ ಕೃಷಿ ಭೂಮಿ ಅಂತ ತೋರಿಸಿ ಜಾಗ ಖರೀದಿಸಿದ್ದ ಸಿದ್ದು ಬಾಮೈದ ಮಾಲೀಕತ್ವ ಸಿಗುವ ಮುನ್ನವೇ ತನ್ನ ಅಕ್ಕನಿಗೆ ಸೈಟು ಮಂಜೂರು ಮಾಡಿಕೊಟ್ಟಿದ್ದು ನಿಯಮ ಬಾಹಿರ ಅಂತ ವಿವರಿಸಿದೆ. ಕಳೆದ ಕೆಲವು ವರ್ಷಗಳಿಂದ 700 ಕೋಟಿ ಮೊತ್ತದ 1905 ನಿವೇಶನಗಳನ್ನು ವಿತರಿಸಿದೆ ಅಂತ ತಿಳಿಸಿದೆ. ಇಡಿಯ ಈ ಪತ್ರ ಸಂಚಲನವನ್ನ ಸೃಷ್ಟಿಸಿದ್ದು ಸಿಎಂಗೆ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಿದೆ. ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದೆ. ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ದಿಸ್ ಇಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಇಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿಯೇ ನಿಯಮ ಬಾಹಿರ. ಲೋಕಾಗೆ ಪತ್ರ ಬರೆದು ಲೀಕ್ ಮಾಡಿದ್ದು ಘೋರ ಅಪರಾಧ. ಇನ್ನು ಇಡಿಯ ಪತ್ರದ ಬಗ್ಗೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ಲೋಕಾಯುಕ್ತರು ತನಿಖೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇಡಿ ತನಿಖೆ ಮಾಡಿ ಏನಾದರೂ ಬೇರೆ ಕುರುಹುಗಳು ಸಿಕ್ಕಿದ್ರೆ ತನಿಖಾ ಸಂಸ್ಥೆಗೆ ಗೌಪ್ಯವಾಗಿ ನೀಡಬೇಕು. ಆದರೆ ಪತ್ರವನ್ನ ಸೋರಿಕೆ ಮಾಡಿದ್ದು ಹೇಗೆ? ಇದು ಕಾನೂನು ಬಾಹಿರವಾಗಿದ್ದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏಜೆನ್ಸಿ ಆಗಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಲೋಕಾಯುಕ್ತದವರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ. ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕ್ರಮ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. CBI, IT ಮತ್ತು ಇಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಎಲ್ಲೆಲ್ಲಿ ರಾಜ್ಯ BJP ದುರ್ಬಲವಾಗಿದೆ, ಸಂಕಷ್ಟದಲ್ಲಿದೆ, ಎಲ್ಲಿ ಅವರು ಸಂಘಟನೆ ಇಲ್ಲ, ಆ ರಾಜ್ಯಗಳಲ್ಲಿ CBI, IT, ಇಡಿಯನ್ನು ಇವರು ಛೂ ಬಿಡ್ತಾರೆ. ತಮಿಳುನಾಡು, ಕೇರಳ, ಡೆಲ್ಲಿ, ಜಾರ್ಖಂಡ್, ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನ ಕೂಡ ದುರುಪಯೋಗ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಇಡಿ ಇಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್. 3 ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಸೋಲು ಅರಗಿಸಿಕೊಳ್ಳಲಾಗದೆ ಇಡಿ ಮೂಲಕ ಥ್ರೆಟ್. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಇಡಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸೈಟು ಹಂಚಿಕೆ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಇಡಿ ಅವರಿಗೆ ಯಾಕೆ ಅದು ಕಾಣ್ತಿಲ್ಲ? ರಾಜ್ಯದಲ್ಲಿ ಬಿಜೆಪಿ ಮನೆ ಹೊಡೆದು ಹಾಳಾಗಿದೆ. ದಿನ ಬೆಳಗಾದ್ರೆ ಅವರ ಸುದ್ದಿ ಹರಾಜಾಗ್ತಿದೆ. ಅದಕ್ಕೆ ಡೈವರ್ಟ್ ಮಾಡೋಕೆ ಇಡಿ ಮೂಲಕ ಪತ್ರ ಬರೆಸಿ ಸೋರಿಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಲೋಕಾಯುಕ್ತ ಯಾವತ್ತು FIR ರಿಜಿಸ್ಟರ್ ಮಾಡ್ತದೆ, ಮಾರನೇ ದಿನಾನೇ ಇಡಿ ಒಂದು ECIR ರಿಜಿಸ್ಟರ್ ಮಾಡ್ತಾರೆ. 24 ತಾಸು ಒಳಗಡೆನೆ. ಇದು ಬರೀ ಕಾಂಗ್ರೆಸ್ ನಾಯಕರಿಗೆ ಏನೋ ಇಷ್ಟು ವೇಗದಲ್ಲಿ ಮಾಡೋದು, ಮಿಂಚಿನ ವೇಗದಲ್ಲಿ ಮಾಡ್ತಾರೆ. ಬೇರೆಯವರಿಗೆ ಏನೂ ಮಾಡ್ಲಿಕ್ಕೆ ಹೋಗಲ್ಲ.
ಇಡಿ ತನಿಖೆ ಸತ್ಯ ಹೊರಗೆ ಹಾಕೋಕೆ ಅಲ್ಲ, ಸತ್ಯವನ್ನ ಮುಚ್ಚಿ ಹಾಕುವ ಪ್ರಯತ್ನ ಅಷ್ಟೇ. ಇನ್ನು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಡಿಯವರು ಕಾನೂನು ಬಾಹಿರವಾಗಿ ನಡೆದುಕೊಳ್ತಿದ್ದಾರೆ, ಇಡಿಗೆ ತನಿಖೆ ಮಾಡೋ ಅವಕಾಶ ಇಲ್ಲ, ಆದ್ರೂ ಎಫ್ಐಆರ್ ಹಾಕಿ ತನಿಖೆ ಮಾಡ್ತಿದ್ದಾರೆ, ರಾಜಕೀಯ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲನೇ ಹೆಜ್ಜೆಯಿಂದ ಅವರ ನಡೆ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರೋದು ಅಂತ ಹೇಳೋದು ಸ್ಪಷ್ಟ. ನಂತರ ಅವ್ರು ಮಾಡ್ತಾ ಇರುವಂಥ ತನಿಖೆ, ಈಗ ತನಿಖೆ ನಡೀತಾ ಇದೆ, ಒಂದು ಕೇಂದ್ರ ಮಟ್ಟದ ತನಿಖೆ ಸಂಸ್ಥೆ ನಡೆಸ್ತಾ ಇದ್ದಾರೆ, ನಾವು ಮಾತಾಡಬಾರ್ದು ಅಂತ ಇವತ್ತವರೆಗೂ ಮಾತಾಡಲಿಲ್ಲ. ಆದರೆ ವಾಲ್ಮೀಕಿ ಹಗರಣದಲ್ಲಿ ಏನು ನಡೀತು, ಇವತ್ತು ಕೋರ್ಟ್ಗಳೇನು ಹೇಳಿದ್ದಾರೆ ನಾಗೇಂದ್ರ ಅವರ ಪ್ರಕರಣದಲ್ಲಿ, ಅದೇ ರೀತಿ ಇಲ್ಲೂ ಕೂಡ ರಣರಾಜಿ ನಡೀತಾ ಇದೆ. ಇವರ ತನಿಖೆ ಸತ್ಯವನ್ನು ಹೊರಹಾಕ್ಲಿಕ್ಕಲ್ಲ, ಸತ್ಯವನ್ನು ಮುಚ್ಚಾಕಲಿಕ್ಕೆ ರಾಜಕೀಯವಾಗಿ ಬಿಜೆಪಿ ಮತ್ತು JDS ಅವರಿಗೆ ಲಾಭ ಕೊಡಲಿಕ್ಕೋಸ್ಕರ ನಡೆಸಬೇಕು. ಒಟ್ನಲ್ಲಿ ಮೂಡಾ ಪ್ರಕರಣದಲ್ಲಿ ಇಡಿಯವರು ಲೋಕಾಯುಕ್ತರಿಗೆ ಬರೆದಿರುವ ಪತ್ರ ಸೋರಿಕೆ ಆಗಿದೆ. ಸಿಎಂ ಪತ್ನಿಗೆ ಅಕ್ರಮ ಸೈಟು ಮಂಜೂರು ಆಗಿರೋದನ್ನ ಪತ್ರದಲ್ಲಿ ಉಲ್ಲೇಖಿಸಿದೆ. ನಾಳೆ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರ್ತಿರುವ ಸಂದರ್ಭದಲ್ಲೇ ಈ ಪತ್ರ ಬರೆದಿದ್ದು ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.